Hi dear students, welcome to this class. Yes dear students, up to this we discussed about what in the fourth lesson, moving charges and magnetism. So that is Ampere's circuital law. Okay, in the previous knowledge we discussed this much of knowledge. Okay, that is Ampere circuital law. So expression is what? What is the equation of Ampere's circuital law? That is line integration of what it indicates. It is line integral of V into dl vector, V vector into dl vector, that is mu naught I. So this is the equation for Ampere's circuital law. Okay. So using this equation, we have to derive one more important equation, important expression, that is field, magnetic field due to infinite current carrying wire. Okay, so that much of expression we discuss now. What it is? Magnetic field due to infinite. Infinite means what? Infinity. Infinite long straight current carrying wire or infinite current carrying wire. Okay, let us go through for a diagram. So this is a infinite current carrying wire of current I. This is the infinite current carrying wire. Okay, so just we draw infinite ends. Okay, so in the previous class you learned one more derivation, that is a circular loop. Magnetic field on the axis of a circular loop. So current carrying conductor ಯಾವ ತರ ಇತ್ತು? ಸರ್ಕ್ಯುಲರ್ ಲೂಪ್ ಇತ್ತು ಈ ರೀತಿ. ಓಕೆ, ಸೊ ಬಟ್ ಇಲ್ಲಿ ಸರ್ಕ್ಯುಲರ್ ಕಾಯಿಲ್ ಯಾವ ರೀತಿ ಇದೆ? ಸಾರಿ, ಈಗ ಆ ಸರ್ಕ್ಯುಲರ್ ಕಾಯಿಲ್ ತೆಗಿತೀನಿ, ಬಟ್ ಒಂದು ಸ್ಟ್ರೇಟ್ ಕರೆಂಟ್ ವೈರ್ ತಗೊಳ್ಳೋಣ, ಒಂದು ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಆ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಅನ್ನು ಚೂಸ್ ಮಾಡಿದ್ರೆ ಆ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕರೆಂಟ್ ಕ್ಯಾರಿಂಗ್ wire having current I. Okay, I choose one point here, point P from this wire having a distance R. I choose a point P in this current carrying wire here, and the distance of P from this wire, that is R. R is the distance of this point P. Okay, wire in the point P ಗೆ ಡಿಸ್ಟೆನ್ಸ್ R ಅಂತ ತಗೊಳ್ಳೋಣ. ಸೊ ನೌ ವಿ ಹ್ಯಾವ್ ಟು ಫೈಂಡ್, ಇವಾಗ ನಾವು ಈ ಪಾಯಿಂಟ್ P ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕಂಡುಹಿಡಿಯಬೇಕು. ಸೊ ಡ್ಯೂ ಟು ವಾಟ್? ಈ ಒಂದು ಇನ್ಫೈನೈಟ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನಿಂದ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೀವು ಮುಂಚೆ ಆ ಒಂದು ಸರ್ಕ್ಯುಲರ್ ಕರೆಂಟ್ ಕಾಯಿಲ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ, ಹೌದಾ? ಸೊ ಸರ್ಕ್ಯುಲರ್ ಕಾಯಿಲ್ ಅಲ್ಲಿ ಕರೆಂಟ್ ನಿಮ್ ಕಡೆ ಬರ್ತಾ ಇದೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಬರ್ತಾ ಇದೆ. ಸೊ ಕರೆಂಟ್ ನನ್ನ ಕಡೆ ಬರ್ತಾ ಇದೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಈ ಕಡೆ ಬರ್ತಾ ಇದೆ. ಸೊ ಬಟ್ ದ ಕಂಡೀಷನ್ ಇಸ್ ನೌ ದ ಕರೆಂಟ್ಸ್, ದಟ್ ಇಸ್ ದ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇವಾಗ ಕಂಡಕ್ಟರ್ ಯಾವ ರೀತಿ ಇದೆ? ಸ್ಟ್ರೇಟ್ ಆಗಿದೆ, ದಟ್ ಇಸ್ ಇನ್ಫೈನೈಟ್. ಓಕೆ, ಸೊ ಬಟ್ ವಿ ಹ್ಯಾವ್ ಟು ನೋ ದ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಎ ಕರೆಂಟ್ flowing in a straight conductor. So we have to go through a right hand thumb rule. So I already told about a right hand thumb rule. So this is a right hand of a thumb. This thumb indicates the what direction of electric current, and some curl fingers are tells about the what magnetic field. Okay, ಸೊ ಈ ಒಂದು ಫಿಂಗರ್ಸ್ ಏನ್ ಹೇಳ್ತಾವೆ ಅಂತಂದ್ರೆ, ಉಳಿದಂತ 4 ಫಿಂಗರ್ಸ್ ಏನ್ ಹೇಳ್ತವೆ, ಅವು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೇಳ್ತವೆ. ಸೊ ನಾವು ಡೈರೆಕ್ಷನ್ ಆಫ್ ಕರೆಂಟ್ ಅನ್ನ ಚೇಂಜ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು.
So in this current carrying conductor, we have to find the magnetic field in this point P. So ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಚೂಸ್ ಮಾಡಬೇಕಪ್ಪ, ಕಂಡುಹಿಡಿಯಬೇಕಪ್ಪ ಅಂತಂದ್ರೆ, ಸೊ ಇಲ್ಲಿ ನಮಗೆ ಫಸ್ಟ್ ಒಂದು ಲೂಪ್ ನ ಕ್ರಿಯೇಟ್ ಮಾಡ್ಕೋಬೇಕು. ಇದ್ರ ಸುತ್ತ ಒಂದು ಏನ್ ಕ್ರಿಯೇಟ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತಲ್ಲ. ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಅದು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಕರೆಂಟ್ ಅಪೋರ್ಡ್ ಡೈರೆಕ್ಷನ್ ಅಲ್ಲಿ ಇದೆ, ಓಕೆನಾ. ಸೊ ಅಬ್ಸರ್ವ್ ಇಟ್. ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇರುತ್ತಪ್ಪ ಅಂತಂದ್ರೆ ಆಂಟಿ ಕ್ಲಾಕ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ like this, okay. So magnetic field direction will be like this. So current ಈ ರೀತಿ ಮೇಲ್ಗಡೆ ಹೋಗಿದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಇದು ಕರೆಂಟ್ ಡೈರೆಕ್ಷನ್ ಮೇಲಿದೆ, ಪರ್ಪೆಂಡಿಕ್ಯುಲರ್ ಕರೆಂಟ್ ಈ ಕಂಡಕ್ಟರ್ ಅಲ್ಲಿ ಮೇಲಿದೆ, ಬಟ್ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಏನಾಗ್ತಾ ಇದೆ, ಆಂಟಿ ಕ್ಲಾಕ್ ಅಲ್ಲಿ ಏನಾಗ್ತಾ ಇದೆ, ಸುತ್ತಾ ಇರ್ತವೆ. ಸೊ ನಾವು ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ತಿಳ್ಕೊಂಡು, ಓಕೆ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಿಸ್ ಪಾಯಿಂಟ್, ಓಕೆ. ಸೊ ನಾವು ವಿ ಚೂಸ್ ಸಮ್ ಲೂಪ್ ಅರೌಂಡ್ ದಿಸ್ ಕ್ಯಾರಿಂಗ್ ಕಂಡಕ್ಟರ್, ಓಕೆ. ಈ ಒಂದು ಕಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಲೂಪ್ ನ ಕ್ರಿಯೇಟ್ ಮಾಡಿದ್ವಿ. ಈ ಲೂಪ್ ಗೆ ನಾವು ಏನ್ ಹೇಳ್ತೀವಪ್ಪ ಅಂತಂದ್ರೆ ಆಂಪಿಯರಿಯನ್ ಲೂಪ್. ದಿಸ್ ಲೂಪ್ ಈಸ್ known as a what? Amperian loop. Why we choose an Amperian loop in this conductor? Because we have to easy to calculate the beta vector, B vector and the DL vector. What is B vector and DL vector? So in this figure, you already know B vector is what? Magnetic field vector, and DL is what? Small element length. Okay. So now I choose in this loop. This is a small current element. ಇದನ್ನು ನಾವು ಸ್ಮಾಲ್ ಎಲಿಮೆಂಟ್ ಅಂತ ತಗೊಳ್ಳೋಣ. ಸೊ ಈ ಎಲಿಮೆಂಟ್ ಅದ ಲೆಂತ್ ಎಷ್ಟಿರುತ್ತೆ, dl, ಓಕೆ. ಅಂಡ್ b ಎಷ್ಟಿರುತ್ತೆ, b, ಮ್ಯಾಗ್ನೆಟಿಕ್ ಫೀಲ್ಡ್ b. ಸೊ ಈ ಒಂದು ಲೂಪ್ ಅಲ್ಲಿ, ಇನ್ ದಿಸ್ ಲೂಪ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ dl, ಮ್ಯಾಗ್ನೆಟಿಕ್ ಫೀಲ್ಡ್ b vector and dl vector are same direction, moving in the same direction. Suppose I choose in this element, okay. ಸೊ ಇಲ್ಲಿ ಬಿ ವೆಕ್ಟರ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇದೆ, ಡಿಎಲ್ ವೆಕ್ಟರ್ ಕೂಡ ಈ ಕಡೆ ಇರುತ್ತೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಡಿಎಲ್ ವೆಕ್ಟರ್ ಆರ್ ಸೇಮ್. ಅಂಡ್ ಅಗೇನ್ ಐ ಚೂಸ್ ಇನ್ ದಿಸ್ ಹಿಯರ್, ದಿಸ್ ಇಸ್ ಅ ಸ್ಮಾಲ್ ಎಲಿಮೆಂಟ್ ಡಿಎಲ್, ಓಕೆ. ಸೊ ಡಿಎಲ್ ವೆಕ್ಟರ್ ಕೂಡ ಈ ಕಡೆ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಈ ಡೈರೆಕ್ಷನ್ ಅಲ್ಲಿ ಇದೆ. ಸೊ ದಟ್ಸ್ ವೈ ಇನ್ ಎನಿವೇರ್ ಇನ್ ದಿಸ್ ಲೂಪ್ ಈಚ್ ಪಾಯಿಂಟ್ having a same B vector, magnetic field and a DL vector, means theta will be 0. Theta ಇರೋದಿಲ್ಲ, theta ಏನಾಗುತ್ತೆ, ಆಟೋಮೆಟಿಕಲಿ 0 ಆಗುತ್ತೆ. Okay, so now using Ampere's circuital law, that is theta will be 0, that is line integral of beta into DL vector, B vector, sorry, not beta, B vector into DL vector equal to, so equal to mu naught I. So this is you know already, okay. So here, so dear students, this is the Ampere's circuital law equation. So using that, so B into DL cos 0 degree. So here there is nothing angle between B into DL. B vector ಮತ್ತೆ DL vector ಅಲ್ಲಿ ಏನು ಥೀಟಾ ಸಿಗೋದಿಲ್ಲ, ಓಕೆ. ಅಲ್ಲಿ ಏನು ಆಂಗಲ್ ಕ್ರಿಯೇಟ್ ಆಗೋದಿಲ್ಲ. ಸೊ ದಟ್ಸ್ ವೈ, ಬಿಕಾಸ್ ಯಾಕೆ ಆಂಗಲ್ ಕ್ರಿಯೇಟ್ ಆಗಲ್ಲಪ್ಪ ಅಂತಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದೇ ಡೈರೆಕ್ಷನ್ ಇದೆ, DL vector ಕೂಡ ಒಂದೇ ಡೈರೆಕ್ಷನ್ ಇದೆ. ಸೊ in this loop there is no theta will be act. So that is cos 0. Here the theta will be, that is cos 0 value will be 1. Okay, so that is cos 0 value will be 1. So now in this loop the distance r is constant at anywhere. ಎಲ್ಲಾ ಕಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಡಿಸ್ಟೆನ್ಸ್ r ಇಲ್ಲಿ ಕೂಡ ಸೇಮ್ ಇರುತ್ತೆ, ನೆಕ್ಸ್ಟ್ ಇಲ್ಲಿ ಕೂಡ ಸೇಮ್ ಇರುತ್ತೆ. ಸೊ ನಾವು ಎಲ್ಲಾದ್ರೂ ತಗೊಂಡ್ರು ಕೂಡ ಆ ಡಿಸ್ಟೆನ್ಸ್ r ಇನ್ ದಿಸ್ ಲೂಪ್ ಅದು ಸೇಮ್ ಇರುತ್ತೆ. ಸೊ ಅದರ ಜೊತೆ ಸಾರಿ ನಾನು ಸ್ವಲ್ಪ ಜಾಸ್ತಿ ಡ್ರಾ ಮಾಡ್ತೆ.
in this loop. That's why we take outside b. B nanna outside ತಗೊಂಡು b outside and integral of dl. Cos 0 value will be 1. That is mu naught I. So here you already know, like integral of a dl means integration of a dl is equal to the 2 pi r. So here since integration of dl equal to 2 pi what r. 2 pi r is a what? That is the total length of a what? This element. What element? That is the current flow element. The r is rated as a smaller term. R capital. Okay. So here, so dl is nothing but what? Just a current. In this loop, we have to choose a small element. Even though loop alli one element ತಗೊಂಡ್ರೆ ಅದರ length dl ಇರುತ್ತೆ. So but we have to calculate a total length of a that circular loop. Okay, so that is equal to 2 pi r. So ನೆನಪಿಟ್ಕೊಂಡ್ಬಿಡಿ, dl integration of dl ಅಂತಂದ್ರೆ 2 pi r ಅಂತ ನೆನಪಿಟ್ಕೊಳ್ಳಿ. Means the total length of this Amperian loop. Okay, so we have to put a value in this equation. d into 2 pi r equal to mu naught I. So now we have to magnetic field in this point P, magnetic field in this point P due to this infinite current carrying conductor or infinite current carrying wire, that is mu naught I. ಈಗ ನಾವು b ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, 2 pi r ಅಂತ ಇದೆ into 2 pi r ಅಂತ ಇದೆ. ಸೊ ಈಕ್ವಲ್ ಆ ಕಡೆ ನಾವು ಕಳಿಸ್ತಾ ಇದ್ದೀವಿ, ಸೊ ಅದು ಡಿವೈಡೆಡ್ ಬೈ ಆಗುತ್ತೆ, mu naught I divided by 2 pi r. So this is the equation of a field, magnetic field due to infinite current carrying wire. Okay, understood? Yes, students, I hope you all follow this expression. They will ask for 2 marks or 3 marks, most important. Okay, so ಈ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಮೇಲೆ ಕೇಳೇ ಕೇಳ್ತಾನೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ or state ಆಂಪಿಯರ್ ಸರ್ಕ್ಯೂಟ್ ಅಲ್ಲ and derive this expression. Okay, please note down, it is important. Okay, in the next class we have discussed about the most important, that is the solenoid and toroid. Okay, thank you.